ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಅವರು ಈ ಮನೆನ ಕಟ್ಕೊಟ್ಟಿರೋದು. ಕಂಪ್ಲೀಟ್ ಇದೆಲ್ಲ ನಮಗೆ ರೈನ್ ಟೆಕ್ಸ್ಚರ್ ಪೇಂಟ್ ಬರ್ತಾ ಇದೆ. ಅಲ್ಲಿ ಮೇಲ್ಗಡೆ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿರೋದು. ಒಂದು 1 BHK ರೆಂಟಲ್ ಹೌಸ್ ಬರ್ತಾ ಇದೆ. ಅಂಡ್ ಫಸ್ಟ್ ಫ್ಲೋರ್ ಇಂದ ನಮಗೆ ಕಂಪ್ಲೀಟ್ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಹೇಗಿದೆ ಮನೆ ತೋರಿಸ್ತೀನಿ ಬನ್ನಿ ನೋಡೋಣ. ಪರ್ ಸ್ಕ್ವೇರ್ ಫೀಟ್ 50 ರೂಪೀಸ್ 60 ರೂಪೀಸ್ ಈ ಥರ ನಿಮಗೆ ಚೇಂಜಸ್ ಆಗ್ತಾ ಇರುತ್ತೆ. ಫೋರ್ ಅಂಡ್ ಹಾಫ್ ಫೀಟ್ ಅಲ್ಲಿ ನಮಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಇದು ನಮಗೆ ಟಿವಿ ಯೂನಿಟ್ ಬರ್ತಾ ಇದೆ ವುಡನ್ ಅಲ್ಲಿ. ಇದು ನಮಗೆ ಎಲ್ ಶೇಪ್ ಅಲ್ಲಿ ಒಂದು ಕಿಚನ್ ಸಿಗ್ತಾ ಇದೆ. ವಿತ್ ಇಲ್ಲಿ ನಮಗೆ ಯುಟಿಲಿಟಿ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಟೀಕು ಡೋರ್ ಬರ್ತಾ ಇದೆ. ಇದು ಇಟಾಲಿಯನ್ ಮಾರ್ಬಲ್ ಗಿಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇವಾಗ ಒಂದು ಕಿಚನ್ ಬರ್ತಾ ಇದೆ ವಿತ್ ಡೈನಿಂಗ್ ಏರಿಯಾ ಕೂಡ ಸಿಗ್ತಾ ಇದೆ. ವಿತ್ ಇಲ್ಲೇ ನಮಗೆ ಪೂಜಾ ರೂಮ್ ಕೂಡ ಇದೆ. ಸೊ ಬನ್ನಿ ಅದೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ತುಂಬಾ ಟ್ರೆಡಿಷನಲ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಇದು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ವಾಶ್ರೂಮ್ಸ್ ಅಲ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು RR ನಗರ್ ಚಂದಾಪುರ ಹತ್ರ ಬಂದಿದ್ದೀವಿ. ಇಲ್ಲಿ ನಮ್ದು ಮತ್ತೊಂದು ಕಂಪ್ಲೀಟೆಡ್ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಆಗಿದೆ. ಸೊ ಇವತ್ತು ಈ ಮನೆ ಹೋಮ್ ಟೂರ್ ನಿಮ್ಗೆ ಮಾಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇರೋ ಈ ಮನೆ 3040 ಜಸ್ಟ್ 65 lakhs ಅಲ್ಲಿ 65 ಲಕ್ಷದಲ್ಲಿ ಈ ಮನೆನ ಕನ್ಸ್ಟ್ರಕ್ಷನ್ ಮಾಡಿರೋದು. ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಅವರು ಈ ಮನೆನ ಕಟ್ಕೊಟ್ಟಿರೋದು. ಸೊ ಇವಾಗ ಈ ಮನೆ ನೀವು ಎಲಿವೇಶನ್ ಎಲ್ಲ ನೋಡ್ತಾ ಇರ್ಬೋದು. ತುಂಬಾ ಸಿಂಪಲ್ ಆಗಿ ಕಂಪ್ಲೀಟ್ ಸಿವಿಲ್ ವರ್ಕ್ ಅಲ್ಲಿ ಮಾಡಿರೋದು. ಅಂಡ್ ಗೇಟ್ ಬಗ್ಗೆ ಹೇಳೋದಾದ್ರೆ ಇದು ನಮಗೆ ಕಂಪ್ಲೀಟ್ 5 feet ಗೇಟ್ ಬಗ್ಗೆ ಕೊಟ್ಟಿರೋದು. ನಾವಿಲ್ಲಿ ಕಂಪ್ಲೀಟ್ ಇದೆಲ್ಲ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನಾವು ಮಾಡಿರೋದು. ಅಂಡ್ ಇದು ನೀವು ನೋಡ್ತಾ ಇದ್ರೆ ಇಲ್ಲಿ ಒಂದು 2 ಗೇಟ್ ನ ಕೊಟ್ಟಿದ್ದೀವಿ. ಆಕ್ಚುಲಿ ಏನಂತ ಹೇಳಿದ್ರೆ ಕ್ಲೈಂಟ್ ಈ ತರ ಗೇಟ್ ಬೇಕಂತ 2 ಗೇಟ್ ಬೇಕಂತ ಕೇಳಿದ್ರು. ಅಂಡ್ ಇನ್ನೊಂದು ವಿಕೆಟ್ ಗೇಟ್ ಕೂಡ ಬೇಕಂತ ಕೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಸ್ಟೆಪ್ಸ್ ನ ಪ್ರೊವೈಡ್ ಮಾಡಿ ವಿಕೆಟ್ ಗೇಟ್ ನ ಇಲ್ಲಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಅಂಡ್ ರೋಡ್ ನಮಗೆ ಸ್ಲೋಪ್ ಇರೋದ್ರಿಂದ ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ನಮಗೆ ಕಾರ್ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ ಕಾರ್ ಹೋಗೋ ಎಂಟ್ರಿ ಇದೆ. ಸೊ ಇವಾಗ ನಮಗೆ ಇಲ್ಲಿ ಬಂದ್ರೆ ನಮಗೆ 2 feet ಹೈಟ್ ಬರ್ತಾ ಇದೆ ರೋಡ್ ಇಂದ ಕಾರ್ ಪಾರ್ಕಿಂಗ್ ಏರಿಯಾ. ಇಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲಿ ಹೋಗುತ್ತೆ. ಇದು ನಮಗೆ 3 feet ಬಂದಿದೆ. ಯಾಕಂದ್ರೆ ಇದು ರೋಡ್ ಸ್ವಲ್ಪ ಸ್ಲೋಪ್ ಇರೋದ್ರಿಂದ ಇಲ್ಲಿ ನಮಗೆ 3 feet ಸಿಗ್ತಾ ಇದೆ. ಇಲ್ಲಿ ನಮಗೆ ಒಂದು ವಿಕೆಟ್ ಗೇಟ್ ಮಾಡಿಕೊಟ್ಟಿದ್ದೀವಿ. ಯಾಕಂದ್ರೆ ಅವರೇ ಕೇಳಿದ್ರು ಈ ತರ ಸ್ಟೆಪ್ಸ್ ಬೇಕಿತ್ತು ಇಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ವಿಕೆಟ್ ಗೇಟ್ ನ ನಾವು ಮಾಡಿಕೊಟ್ಟಿದ್ದೀವಿ. ಅಂಡ್ ನೀವು ಎಲಿವೇಶನ್ ನೋಡ್ತಾ ಇರ್ಬೋದು. ತುಂಬಾ ಸಿಂಪಲ್ ಆಗಿ ಎಲಿವೇಶನ್ ನ ಮಾಡಿರೋದು. ಇಲ್ಲಿ ನಮಗೆ ರೈಟ್ ಸೈಡ್ ನೀವು ನೋಡೋದಾದ್ರೆ ಇದೆಲ್ಲ ನಮಗೆ ವುಡನ್ ಟೈಲ್ಸ್ ನ ಕವರ್ ಮಾಡಿದೀವಿ. ಇಲ್ಲಿ ನಮಗೆ ದೇವ್ರ ಮನೆ ಬರ್ತಾ ಇರೋದ್ರಿಂದ ಇಲ್ಲಿ ವುಡನ್ ಟೈಲ್ಸ್ ನ ಕೊಟ್ಟು ಇಲ್ಲಿ ಸ್ವಲ್ಪ ಎಲಿವೇಶನ್ ರಿಚ್ನೆಸ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಆತರ ಮಾಡಿರೋದು. ಅಂಡ್ ನೀವು ಸೆಂಟ್ರಲ್ಲಿ ಗ್ಲಾಸ್ ಫಿಟ್ಟಿಂಗ್ ನ ನೋಡ್ತಾ ಇರ್ಬೋದು. ಅಲ್ಲಿ ದೇವ್ರ ಮನೆ ಬರ್ತಾ ಇದೆ. ಸೊ ಗ್ಲಾಸ್ ನ ಅವರೇ ತಂದು ಕೊಟ್ಟಿದ್ರು. ಅದನ್ನ ನಾವು ಫಿಕ್ಸ್ ಮಾಡಿ ಕೊಟ್ಟಿದೀವಿ. ಅಂಡ್ ಇಲ್ಲಿ ಸೆಂಟ್ರಲ್ ಬಂದ್ರೆ ನಮ್ಗೆ ಇಲ್ಲಿ ಟಫನ್ ಗ್ಲಾಸಸ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ಬಾಲ್ಕನಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಟಫನ್ ಗ್ಲಾಸಸ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಇಲ್ಲಿ ನಮಗೆ ಲೆಫ್ಟ್ ಸೈಡ್ ಅಂತ ಬಂದ್ರೆ ಕಂಪ್ಲೀಟ್ ಇದೆಲ್ಲ ನಮಗೆ ರೈನ್ ಟೆಕ್ಸ್ಚರ್ ಪೇಂಟ್ ಬರ್ತಾ ಇದೆ. ಅಲ್ಲಿ ಮೇಲ್ಗಡೆ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿರೋದು. MS ಅಲ್ಲಿ ಗ್ರಿಲ್ಲಿಂಗ್ ನ ಮಾಡಿರೋದು. ಇನ್ ಕಂಪ್ಲೀಟ್ ನೀವು ಮೇಲ್ಗಡೆ ನೋಡ್ಬೋದು ಅದು ನಮಗೆ ಬಬಲ್ ಟೆಕ್ಸ್ಚರ್ ಪೇಂಟ್ ನ ಮಾಡಿ ಅಲ್ಲಿ ಗ್ರೂ ಕಟ್ಟಿಂಗ್ ಮಾಡಿ ಕೆಳಗಡೆ ಒಂದು ಲೈಟಿಂಗ್ಸ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಪಕ್ಕದಲ್ಲಿ ಇನ್ನು ಸ್ವಲ್ಪ ನೀವು ಕಾಂಬಿನೇಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಅಷ್ಟೇ ವಿಂಡೋ ಪಕ್ಕದಲ್ಲಿ ವುಡನ್ ಟೆಕ್ಸ್ಚರ್ ಪೇಂಟ್ ನ ಅಲ್ಲಿ ಮಾಡಿರೋದು. ಅಲ್ಲೂ ಕೂಡ ಒಂದು ಲೈಟಿಂಗ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಕಂಪ್ಲೀಟ್ ಕೊಟ್ಟಿದೀವಿ. ಅದೆಲ್ಲ ನಮ್ದೇ UPVC ವಿಂಡೋಸ್ ಬರ್ತಾ ಇದೆ. ಅಂಡ್ ಪಕ್ಕದಲ್ಲಿ ಕೂಡ ಅಷ್ಟೇ ಅಲ್ಲೂ ಅಷ್ಟೇ ನಮಗೆ ಟಫನ್ ಗ್ಲಾಸಸ್ ಬರ್ತಾ ಇದೆ. ಸೊ ಈ ಮನೆ ಬಗ್ಗೆ ಏನೇನಿದೆ ಸ್ಪೆಸಿಫಿಕೇಶನ್ ಅಂತ ನೋಡೋಣ. ಅದಕ್ಕೂ ಮುಂಚೆ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ವಿತ್ ಇಲ್ಲಿ ನಮಗೆ ಒಂದು 1 BHK ರೆಂಟಲ್ ಹೌಸ್ ಬರ್ತಾ ಇದೆ. ಅಂಡ್ ಫಸ್ಟ್ ಫ್ಲೋರ್ ಇಂದ ನಮಗೆ ಕಂಪ್ಲೀಟ್ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಹೇಗಿದೆ ಮನೆ ತೋರಿಸ್ತೀನಿ ಬನ್ನಿ ನೋಡೋಣ. ಸೊ ಇದು ನಮಗೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಇದು ನಮಗೆ 25ಗೆ 17 25ಕ್ಕೆ 17 ಅಡಿ ನಮಗೆ ಕಂಪ್ಲೀಟ್ ನಮಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. 3040 ಕೂಡ ಎಷ್ಟು ಸ್ಪೇಷಿಯಸ್ ಆಗಿ ಮನೆ ಬಂದಿದೆ ಅಂತ ನಿಮಗೆ ಮನೆ ತೋರ್ಸಾದ್ಮೇಲೆ ಹೇಳ್ತೀನಿ. ಅಂಡ್ ಕಾರ್ ಪಾರ್ಕಿಂಗ್ ಏರಿಯಾ ಎಲ್ಲ ನೀವು ನೋಡ್ತಾ ಇರ್ಬೋದು. ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಇಲ್ಲೆಲ್ಲ ಫ್ಲೋರಿಂಗಿಗೆಲ್ಲ ಯೂಸ್ ಮಾಡಿರೋದು. ಇದನ್ನ ನಮಗೆ ಹೇಳ್ತಾ ಇರ್ತೀನಿ ನಾನು ಆಲ್ಮೋಸ್ಟ್ ಎಲ್ಲ ಮನೆ ಹೋಮ್ ಟೂರ್ ಹೋದಾಗ ಹೇಳ್ತಾ ಇರ್ತೀನಿ. ಪರ್ ಸ್ಕ್ವೇರ್ ಫೀಟ್ 50 ರೂಪೀಸ್ 60 ರೂಪೀಸ್ ಈ ತರ ನಿಮಗೆ ಚೇಂಜಸ್ ಆಗ್ತಾ ಇರುತ್ತೆ. ಅಂಡ್ ವಾಲ್ ಕ್ಲಾಡಿಂಗ್ ಎಲ್ಲ ನೋಡೋದಾದ್ರೆ 2x4 ಟೈಲ್ಸ್ ನ ಯೂಸ್ ಮಾಡಿದೀವಿ ಇಲ್ಲಿ. ಅಂಡ್ ಬಾರ್ಡರ್ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಜೆಟ್ ಬ್ಲಾಕ್ ಟೈಲ್ಸ್ ನ ಇಲ್ಲಿ ಯೂಸ್ ಮಾಡಿರೋದು. ಇದು ನಮಗೆ ಪರ್ ಸ್ಕ್ವೇರ್ ಫೀಟ್ 60 ರೂಪೀಸ್ 70 ರೂಪೀಸ್ ಹೀಗೆ ಸ್ಟಾರ್ಟ್ ಆಗುತ್ತೆ. ಅಂಡ್ ನೀವು ನೋಡ್ಬೋದು ನಾವು ಯೂಶಲಿ ನಮ್ಮ ಕಡೆ ಎಲ್ಲದಕ್ಕೂ ಅಷ್ಟೇ
ಈ ತರ ನಾವು ವಿಂಡೋ ಕೊಟ್ಟಾಗ ಅದ್ರ ಸೈಡ್ ಅಲ್ಲೆಲ್ಲ ನಾವು ಈ ತರ ಬೀಡಿಂಗ್ ನ ಮಾಡಿರ್ತೀವಿ. ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ತರ ಬೀಡಿಂಗ್ ನಾವು ಮಾಡಿರ್ತೀವಿ. ಅಂಡ್ ನೀವು ಪಿಲ್ಲರ್ಸ್ ಗೆಲ್ಲ ನೋಡಿದ್ರೆ ಕಂಪ್ಲೀಟ್ ಇದು ನಾವು ಪಿಲ್ಲರ್ಸ್ ವರ್ಗುನು ಕೂಡ ಟೈಲ್ಸ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಇಲ್ಲಿ ನಮ್ಗೆ ಏನಾದ್ರು ಕಾರ್ ಪಾರ್ಕಿಂಗ್ ಏರಿಯಾ ಆಗಿರೋದ್ರಿಂದ ವಾಷಿಂಗ್ ಏನಾದ್ರು ಮಾಡ್ಕೊಳ್ಳೋದಿದ್ರೆ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ ನ ಪ್ರೊವೈಡ್ ಮಾಡಿ ಅದಕ್ಕೆ ಅಂತಾನೆ ಸಪರೇಟ್ ಈ ತರ ಮಾಡಿ ಬಿಟ್ಟಿರೋದು. ಸೊ ಇವಾಗ ನಮ್ಗೆ ಇಲ್ಲಿ ಸೆಟ್ ಬ್ಯಾಕ್ ಕೂಡ ನಾವ್ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಸೆಟ್ ಬ್ಯಾಕ್ ನ ನಾವು ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಇವಾಗ ನಾವು 1 BHK ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನೋಡೋದಾದ್ರೆ ಅವರು ಇಲ್ಲಿ ಸಿಟ್ಟಿಂಗ್ ಏರಿಯಾ ಕೇಳಿದ್ರು. ಸೊ ಕ್ಲೈಂಟ್ ಇಲ್ಲಿ ಸಿಟ್ಟಿಂಗ್ ಏರಿಯಾ ಕಾರ್ ಪಾರ್ಕಿಂಗ್ ಏರಿಯಾ ಆಗಿರೋದ್ರಿಂದ ಸಿಟ್ಟಿಂಗ್ ಏರಿಯಾ ತರನು ಇರ್ಬೋದು. ಅಂಡ್ ಏನಾದ್ರು ಐಟಮ್ಸ್ ಎಲ್ಲ ಇದ್ರೆ ಇಟ್ಕೊಳ್ಳೋ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ನಾವಿಲ್ಲಿ ಮಾಡಿರೋದು. ಅಂಡ್ ನೀವು ನೋಡ್ಬೋದು ಗ್ರಿಪ್ಪಿಂಗ್ ಗೆ ಅಂತ ಹೇಳ್ಬಿಟ್ಟು ಈ ತರ ಒಂದು ಸ್ಟೈಲಿಶ್ ಆಗಿ ಈ ತರ ಮಾಡಿರೋದು. ಅಂಡ್ ಇಲ್ಲಿ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ನ ಯೂಸ್ ಮಾಡಿದೀವಿ. ಇಲ್ಲಿ ಮೇಲ್ಗಡೆ ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಹಾಗೆ ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ. ಸೊ ಇವಾಗ ಇಲ್ಲಿ ನಮ್ಗೆ 1 BHK ಹೌಸ್ ಸಿಗ್ತಾ ಇದೆ. ಈ 1 BHK ಹೌಸ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನೀವು ನೋಡ್ತಾ ಇರ್ಬೋದು ಇದು ನಮ್ಗೆ ಟೀಕುಡ್ ಡೋರ್ ಬರ್ತಾ ಇದೆ. ತುಂಬಾ ಸಿಂಪಲ್ ಆಗಿ ಕೊಟ್ಟಿದೀವಿ. ರೆಂಟಲ್ ಪರ್ಪಸ್ ಆಗಿರೋದ್ರಿಂದ ಇದು ನಮ್ಗೆ ಟೀಕುಡ್ ಡೋರೇ ಬರ್ತಾ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ನೀವು ಒಳಗಡೆ ನೋಡ್ತಾ ಇದ್ದಾಗೆ ನಮ್ಗೆ ಇದು ಕಂಪ್ಲೀಟ್ ಲಿವಿಂಗ್ ಏರಿಯಾ ಸಿಗ್ತಾ ಇದೆ. 10x10 ಅಲ್ಲಿ ಇದು ನಮ್ಗೆ ಲಿವಿಂಗ್ ಏರಿಯಾ ಸಿಗ್ತಾ ಇರೋದು. ಅಂಡ್ ನೀವು ಇಲ್ಲಿ ನೋಡ್ಬೋದು ಇದು ನಮ್ಗೆ ಟಿವಿ ಯೂನಿಟ್ ಬರ್ತಾ ಇದೆ. ಆಕ್ಚುಲಿ ಇದು ಟಿವಿ ಯೂನಿಟ್ ತರ ಬಂದಾಗ ಅಷ್ಟು ಕಾಣಿಸಲ್ಲ, ಯಾಕಂದ್ರೆ ಕಲರ್ ಕಾಂಬಿನೇಷನ್ ಎಲ್ಲ ಸೇಮ್ ಇರೋದ್ರಿಂದ ಸ್ವಲ್ಪ ಲೈಟ್ ಕಲರ್ ಅಲ್ಲಿ ಇವ್ರು ಹೋಗಿದ್ದಾರೆ. ಇದು ನಮ್ಗೆ ಟಿವಿ ಯೂನಿಟ್ ಬರ್ತಾ ಇದೆ ವುಡನ್ ಅಲ್ಲಿ. ಅಂಡ್ ಇಲ್ಲಿ ನಮ್ಗೆ ಬನ್ನಿ ಒಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಇಲ್ಲಿ ನಮಗೆ ಸಿಗ್ತಾ ಇದೆ. ಇಲ್ಲಿ ಅವರು ಈ ಕಡೆ ಸ್ಟೋರೇಜ್ ಸ್ಪೇಸ್ ನ ಮಾಡ್ಕೊಂಡಿದ್ದಾರೆ. ಹೇಳಿದ್ ನಾನು ನಿಮ್ಗೆ 10x10 ಅಲ್ಲಿ ನಮ್ಗೆ ಇದು ಕಂಪ್ಲೀಟ್ ಲಿವಿಂಗ್ ಏರಿಯಾ ಸಿಗ್ತಾ ಇರೋದು. ಅಂಡ್ ಎಲಿವೇಶನ್ ಅಲ್ಲಿ ಹೇಳಿದೆ ಅನ್ಸುತ್ತೆ ವುಡನ್ ಟೈಲ್ಸ್ ಅದನ್ನೇ ಇಲ್ಲೂ ಕೂಡ ಅವ್ರು ಮ್ಯಾಚ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಬರ್ತಾ ಇದ್ದಾಗೆ ಇದು ನಮಗೆ ಕಿಚನ್ ಸಿಗ್ತಾ ಇರೋದ್ರಿಂದ ಇದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ನಮ್ಗೆ. ಇದೆಲ್ಲ ವುಡನ್ ಟೈಲ್ಸ್ ಬರ್ತಾ ಇದೆ. ಅಂಡ್ ಇಲ್ಲಿ ಪಾರ್ಟಿಷನ್ ಅಂತ ಬಂದಾಗ ಅವೆರಡಕ್ಕೂ ಪಾರ್ಟಿಷನ್ ಇಲ್ಲಿ ಇದು ನಮ್ಗೆ ಕಿಚನ್ ಸಿಗ್ತಾ ಇದೆ. ತುಂಬಾ ಚಿಕ್ಕದಾಗೆ ಬಂದಿದೆ ಕಿಚನ್ ಅಂತ ಹೇಳ್ಬೋದು. ನಮ್ಗೆ ಎಲ್ ಶೇಪ್ ಅಲ್ಲಿ ಒಂದು ಕಿಚನ್ ಸಿಗ್ತಾ ಇದೆ. ಇಲ್ಲೂ ಅಷ್ಟೇ ನಾವು ಕೌಂಟರ್ ಟಾಪ್ಗೆಲ್ಲ ಇಲ್ಲಿ ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಇಲ್ಲೊಂದು ಸಿಂಕ್ ಟ್ಯಾಪ್ ನ ಕೊಟ್ಟಿದೀವಿ. ಅಂಡ್ ನೀವು ಇಲ್ಲೆಲ್ಲ ನೋಡ್ಬೋದು. ಸೊ ಈ ತರ ನಾವು ಬಾರ್ಡರ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಿದ್ದಿದ್ ನೀರಲ್ಲಿ ಏನಾದ್ರು ವಾಶ್ ಮಾಡಿದ್ದಾಗ್ಲಿ ಇಲ್ಲ ಏನಾದ್ರು ಇಟ್ಕೊಂಡಿದ್ದಾಗ್ಲಿ ಬಿದ್ದಿದ್ ನೀರ್ ಕೆಳಗಡೆ ಬರೋದಿಲ್ಲ. ಹಾಗೆ ಇಲ್ಲಿ ಸಿಂಕಿಗೆ ಕನೆಕ್ಟ್ ಆಗುತ್ತೆ. ಸೊ ಈ ತರ ಬಾರ್ಡರ್ ಕೊಟ್ರೆ ಈ ತರ ಯೂಸ್ ಆಗುತ್ತೆ. ಅಂಡ್ ನೀವು ವಾಲ್ಗೆಲ್ಲ ನೋಡಿದ್ರೆ ಇದೆಲ್ಲ ನಾರ್ಮಲ್ ಟೈಲ್ಸ್ ನ ಯೂಸ್ ಮಾಡಿದೀವಿ ನಾವು. ವಿತ್ ಇಲ್ಲಿ ನಮ್ಗೆ ಯುಟಿಲಿಟಿ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಮ್ಗೆ ಹೇಳಿದ್ನಲ್ಲ ನಾನು ನಿಮ್ಗೆ ಇಲ್ಲಿ ಯುಟಿಲಿಟಿಗೂ ಕೂಡ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಸೇಫ್ಟಿ ಪರ್ಪಸ್ ಇರ್ಲಿ ಅಂದ್ಬಿಟ್ಟು MSNE ಗೇಟ್ ನ ಪ್ರೊವೈಡ್ ಮಾಡಿದೀವಿ ಇಲ್ಲಿ. ಇದು ಸೆಟ್ ಬ್ಯಾಕ್ ಏರಿಯಾ ಅಂತ ಹೇಳ್ದೆ ನಾನು ನಿಮ್ಗೆ, ಗೊತ್ತಾ? ಇಲ್ಲಿಂದ ನಾನು ನಿಮ್ಗೆ ಸೆಟ್ ಬ್ಯಾಕ್ ಇಲ್ಲಿಂದ ಬರುತ್ತೆ ಅಂತ ಹೇಳಿ ಇಲ್ಲೂ ಕೂಡ ಒಂದು ಸೇಫ್ಟಿ ಪರ್ಪಸ್ MS ಗೇಟ್ ನ ಅವ್ರು ಮಾಡಿಸ್ಕೊಂಡಿದೆ. ನಮ್ಗೆ ಸೆಟ್ ಬ್ಯಾಕ್ ಏರಿಯಾ ತರನು ಆಗ್ತಾ ಇದೆ. ಅಂಡ್ ವಿತ್ ನಮ್ಗೆ ಇಲ್ಲಿ ಕಿಚನ್ ಇರೋದ್ರಿಂದ ಯುಟಿಲಿಟಿ ಸ್ಪೇಸ್ ಕೂಡ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಎರಡು ಕೂಡ ಆಗ್ತಾ ಇದೆ 2 in 1 ಅನ್ನೋ ತರ. ಸೊ ಬನ್ನಿ ಇವಾಗ ನೆಕ್ಸ್ಟ್ ರೂಮ್ ಇದೆ, ಅದು ಹೇಗಿದೆ ಅಂತ ತೋರಿಸ್ತೀನಿ. ತುಂಬಾ ನೀಟಾಗಿ ಪ್ಲಾನ್ ಮಾಡಿರೋದು ಇದು ನಮ್ಗೆ. ಇಲ್ಲೂ ಅಷ್ಟೇ ಕಿಚನ್ ಅಂದ್ರೆ ಸ್ಪೇಸ್ ಇಟ್ಕೊಳ್ಳೋದಕ್ಕೋಸ್ಕರ ಐಟಮ್ಸ್ ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಮ್ಗೆ ಸ್ಟೋರೇಜ್ ಸಿಗ್ತಾ ಇದೆ ಸ್ಪೇಸ್. ಅಂಡ್ ಇಲ್ಲಿ ನಮ್ಗೆ ಫ್ಲೋರಿಂಗ್ ಎಲ್ಲ ನೋಡಿದ್ರೆ ಕಂಪ್ಲೀಟ್ ಇದೆಲ್ಲ ನಮ್ಗೆ 2x4 ಟೈಲ್ಸ್ ನ ಹಾಕಿರೋದು ಇಲ್ಲಿ. ಆಕ್ಚುಲಿ ಇದು ಸ್ಮಾರ್ಟ್ ಮಾರ್ಬಲ್ ತರಾನೇ ಕಾಣಿಸ್ತಾ ಇದೆ, ಬಟ್ ಡೂಪ್ಲೆಕ್ಸ್ ಮನೆಯಿಂದ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದೀವಿ. ಇದು ನಮ್ಗೆ 2x4 ಟೈಲ್ಸ್ ಕಾಣಿಸ್ತಾ ಇದೆ. ಇನ್ನ ನಮ್ಗೆ ಈ ರೂಮ್ ಸೈಜ್ ಅಂತ ಬಂದಾಗ 10x10 ಅಲ್ಲಿ ನಮ್ಗೆ ಕಂಪ್ಲೀಟ್ ರೂಮ್ ಸಿಗ್ತಾ ಇರೋದು ಇದು. ಇನ್ನ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು 6x4 ನಮ್ದೇ UPVC ವಿಂಡೋಸ್ ನಾವು ಕೊಟ್ಟಿರೋದು ಇಲ್ಲಿ. ಸೊ ಇದು ಇದು 6x4 ಅಲ್ಲಿ ಇದು UPVC ವಿಂಡೋಸ್ ಬರ್ತಾ ಇದೆ. ಅಂಡ್ ಇಲ್ಲೆಲ್ಲ ನಮ್ಗೆ ವಾಕ್ ಇನ್ ಆರ್ಡರ್ ಸ್ಪೇಸ್ ಬರ್ತಾ ಇದೆ. ಸೊ ಇದೆಲ್ಲ ನಮ್ಗೆ ವಾಕ್ ಇನ್ ಆರ್ಡರ್ ಸ್ಪೇಸ್ ಬರ್ತಾ ಇದೆ. ಅಂಡ್ ಕ್ರಾಸ್ ವೆಂಟಿಲೇಷನ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಇಲ್ಲೊಂದು ವಿಂಡೋ ಬಂದಿದೆ ನಮ್ಗೆ, ಇಲ್ಲೊಂದು ಮತ್ತೆ ಅಲ್ಲೊಂದು ವಿಂಡೋ ಬಂದಿದೆ. ಸೊ ಬನ್ನಿ ಇವಾಗ. ಅಂಡ್ ಡೋರ್ಸ್ ಬಗ್ಗೆ ನೀವು ನೋಡಿದ್ರೆ ಕಂಪ್ಲೀಟ್ ಎಲ್ಲ ಕಡೆ ಲ್ಯಾಮಿನೇಟೆಡ್ ಡೋರ್ಸ್ ಇದು ಕೂಡ ಬರ್ತಾ ಇರೋದು ನಮ್ಗೆ. ಸೊ ಬನ್ನಿ ಇವಾಗ ಒಂದು ಕಾಮನ್ ವಾಶ್ರೂಮ್. ಆಕ್ಚುಲಿ ರೂಮ್ ಅಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇಲ್ಲ, ಸೊ ಅದಕ್ಕೋಸ್ಕರ ಒಂದು ಕಾಮನ್ ವಾಶ್ರೂಮ್ ಇಲ್ಲಿದೆ. ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ಸೊ ಇದು ಕಾಮನ್ ವಾಶ್ರೂಮ್ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಇಲ್ಲೂ ಒಂದು ಹ್ಯಾಂಡ್ ವಾಶ್ ಇರ್ಲಿ ಅಂತ ಹೇಳ್ಬಿಟ್ಟು ಈ ವಾಶ್ರೂಮ್ ಇರೋದ್ರಿಂದ ಅಂಡ್ ಇಲ್ಲಿ ನಮ್ಗೊಂದು ಹ್ಯಾಂಡ್ ವಾಶ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲೂ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ಏನಾದ್ರು ಇಟ್ಕೊಳ್ಳೋದು, ಹ್ಯಾಂಡ್ ವಾಶ್ ಇರೋದ್ರಿಂದ ಏನಾದ್ರು ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಸ್ಪೇಸ್. ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ಬೋದು ಕಿಚನ್ ಗೆ ನಾವು ವಾಲಿಗೆ ಯಾವ ತರ ಟೈಲ್ಸ್ ಯೂಸ್ ಮಾಡಿದ್ವಿ ಇಲ್ಲೂ ಕೂಡ ಅದೇ ಟೈಲ್ಸ್ ನ ನಾವು ಯೂಸ್ ಮಾಡಿದೀವಿ. ಸೊ ನೋಡಿ ಇವಾಗ ಇದು ನಮ್ಗೊಂದು ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ. ಇಲ್ಲೇನಪ್ಪ ಅಂತ ಹೇಳಿದ್ರೆ ರೆಂಟಲ್ ಮನೆ ಆಗಿದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ 7 feet ವರೆಗೂ ಮಾಡ್ತಾನೆ ಟೈಲ್ಸ್ ನ ಯೂಸ್ ಮಾಡಿರ್ತಾರೆ. ಬಟ್ ಇಲ್ಲಿ ನಾವು ಅಪ್ ಟು ರೂಫ್ ವರೆಗೂ ಟೈಲ್ಸ್ ನಾವು ಪ್ರೊವೈಡ್ ಮಾಡಿದೀವಿ. ಇದು ಕೂಡ ನಮ್ಗೆ 2x4 ಟೈಲ್ಸ್ ಬರ್ತಾ ಇದೆ. ಅಂಡ್ ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದು ಎಲ್ಲ ನಮ್ಗೆ ಆಂಟಿ ಸ್ಕಿಡ್ ಟೈಲ್ಸ್ ನ ಯೂಸ್ ಮಾಡಿರೋದು. ಸೊ ಇದೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಬಂದಿದೆ. ಅಂಡ್ ಒಂದು ಸಿಂಗಲ್ ಕಮೋಡ್ ಬಂದಿದೆ. ಇದೆಲ್ಲ ನಮ್ಗೆ ಡೋರ್ಸ್ ಬರ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇವಾಗ ನಾವು ಡೂಪ್ಲೆಕ್ಸ್ ಮನೆಗೆ ಹೋಗೋಣ ಬನ್ನಿ.
ಸೊ ಇವಾಗ ನಾವು ಡೂಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗ್ತಾ ಇದೀವಿ. ನೀವು ಸ್ಟೇರ್ ಕೇಸ್ ನ ನೋಡಬಹುದು. ಇದು ನಮಗೆ 4.5 feet ಅಲ್ಲಿ ನಮಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಸ್ಟೇರ್ ಕೇಸ್ ಕೂಡ ತುಂಬಾ ಕನ್ಸಿಸ್ಟೆಡ್ ಅನ್ನಿಸ್ತಾ ಇಲ್ಲ ನಮಗೆ. ಅಂಡ್ ಇದೆಲ್ಲ ನೋಡೋಕಾದ್ರೆ ಇದೆಲ್ಲ MS ಅಲ್ಲಿ ಮಾಡಿರೋದು. ರೇಲಿಂಗ್ಸ್ ಎಲ್ಲ MS ರೇಲಿಂಗ್ಸ್ ಬರ್ತಾ ಇದೆ. ಅಂಡ್ ಯೂಶಲಿ ಅವ್ರು ಇದೇ ತರ ಬಬಲ್ ಟೆಕ್ಸ್ಚರ್ ಬೇಕು ಅಂತ ಕೇಳಿದ್ರು ವಾಲ್ಗೆಲ್ಲ. ಸೊ ಅದಕ್ಕೋಸ್ಕರ ಇದೆಲ್ಲ ಕಂಪ್ಲೀಟ್ ಬಬಲ್ ಟೆಕ್ಸ್ಚರ್ ಬಂದಿದೆ. ಅಂಡ್ ಇಲ್ಲೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಇದೆ. ಇದು ಯೆಲ್ಲೋ ಕಲರ್ ಅಲ್ಲಿ ಬಂದಿದೆ. ಇಲ್ಲಿ ಒಂದು ನೀವು ಲೈಟಿಂಗ್ಸ್ ನೋಡಬಹುದು. ಇದು ನಮಗೆ ನೈಟ್ ಹೊತ್ತಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ಯೆಲ್ಲೋ ಕಲರ್ ಅಲ್ಲಿ ಬಬಲ್ ಟೆಕ್ಸ್ಚರ್. ಇದು ಕಂಪ್ಲೀಟ್ ನೀವು ನೋಡ್ತಾ ಇರ್ಬೋದು ಎಲ್ಲಾ ಕಡೆನೂ ಬಬಲ್ ಟೆಕ್ಸ್ಚರ್ ನಾವು ಮಾಡಿರೋದು. ಸೊ ಬನ್ನಿ, ಇದೆಲ್ಲ ಫ್ಲೋರಿಂಗ್ ಎಲ್ಲ ಹೇಳ್ತಿರ್ತೀನಲ್ಲ, ಯೂಶಲಿ ಎಲ್ಲ ಮನೆ ಹೋಮ್ ತೋರಿಸ್ದಾಗೂ ಹೇಳ್ತಿರ್ತೀನಿ ಲಪೋತ್ರ ಯೂಸ್ ಮಾಡಿದೀವಿ ಅಂತ. ಇಲ್ಲೂ ಕೂಡ ಲಪೋತ್ರ ಯೂಸ್ ಮಾಡಿದೀವಿ. ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಇಲ್ಲಿಂದ ಬರ್ತಾ ಇದೆ. ಇದೆಲ್ಲ ಎಂಟ್ರಿ ವಾಲ್ಗೆಲ್ಲ ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಯೂಸ್ ಮಾಡಿದೀವಿ. ವಿತ್ ಇಲ್ಲ ನೋಡ್ತಾ ಇರ್ಬೋದು ಜೆಟ್ ಬ್ಲಾಕ್ ಟೈಲ್ಸ್ ನ ಇಲ್ಲಿ ಯೂಸ್ ಮಾಡಿದೀವಿ. ಸ್ವಲ್ಪ ಬಾರ್ಡರ್ ಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಡೂಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗ್ತಾ ಇದೀವಿ. ಎಂಟ್ರಿ ಆಗುವಾಗ ನಮ್ಗೆ ಇಲ್ಲಿ ಒಂದು ಸೇಫ್ಟಿ ಪರ್ಪಸ್ಗೆ SS ಅಲ್ಲಿ ಇಲ್ಲೊಂದು ಗೇಟ್ ನ ಪ್ರೊವೈಡ್ ಮಾಡಿದೀವಿ. ಸೊ ಇದು ಒಳಗಡೆ ಹೋಗ್ತಾ ಬನ್ನಿ. ಸೊ ಇವಾಗ ಇಲ್ಲಿಂದ ನಾವಿಗೆ ಇಲ್ಲಿಗೆ ಬಂದ್ರೆ ನಮ್ಗೆ ಇದು ಒಂದು ಫೋಯರ್ ಏರಿಯಾ ತರ ಸಿಗ್ತಾ ಇದೆ. ಇಲ್ಲೆಲ್ಲಾನು ಅಷ್ಟೇ ಇದೆಲ್ಲ SS ಅಲ್ಲಿ ಓನರ್ ಮನೆ ಆಗಿರೋದ್ರಿಂದ ಇಲ್ಲೆಲ್ಲ SS ಅಲ್ಲಿ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲೆಲ್ಲ ಬರ್ಬೋದು, ನೀವು ಬಂದು ನೋಡ್ಬೋದು. ಇಲ್ಲಿ ನಮಗೆ ಟಫನ್ ಗ್ಲಾಸಸ್ ಬರ್ತಾ ಇದೆ. ಟಫನ್ ಗ್ಲಾಸಸ್ ಮೇಲೆ ಇಲ್ಲಿ ನಮಗೆ ಸೇಫ್ಟಿ ಪರ್ಪಸ್ MS ಅಲ್ಲಿ ಗ್ರಿಲ್ಲಿಂಗ್ ನ ಮಾಡಿಸ್ಕೊಂಡಿರೋದು. ಅಂಡ್ ಇಲ್ಲಿ ಕಂಪ್ಲೀಟ್ ವಾಲ್ ಗೆ ನೋಡೋದಾದ್ರೆ ಹೇಳಿದ್ನಲ್ಲ ನಿಮಗೆ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಒಂದು ಸೊ ಇಲ್ಲಿ ನಮ್ಗೆ ಎಂಟ್ರಿಲಿ ಇರ್ಲಿ ಅಂದ್ಬಿಟ್ಟು ಇದು ರಾಘವೇಂದ್ರ ಸ್ವಾಮಿದು ಅವರು ಟೈಲ್ಸ್ ನ ತಗೊಂಬಂದ್ ಕೊಟ್ಟಿದ್ರು. ಸೊ ಅದಕ್ಕೆ ನಾವಿಲ್ಲಿ ಅಟ್ಯಾಚ್ ಮಾಡಿದೀವಿ. ಅಂಡ್ ಇಲ್ಲಿ ಬಾರ್ಡರ್ ಕೂಡ ಪ್ರೊವೈಡ್ ಮಾಡಿದೀವಿ. ಅಂಡ್ ಲೈಟಿಂಗ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಅಂಡ್ ನಾ ಹೇಳ್ದೆ ಅವಾಗಲೇ ನಿಮ್ಗೆ ಇಲ್ಲಿ ಇದು ಫ್ರಾಸ್ಟೆಡ್ ಗ್ಲಾಸ್ ಏನಕ್ಕಪ್ಪ ಅಂತ ಹೇಳಿದ್ರೆ ಆ ಕಡೆ ಇರೋರಿಗೆ ಇಲ್ಲಿ ಕಾಣಿಸ್ಬಾರ್ದು ಅಂಡ್ ಈ ಕಡೆ ಇರೋರಿಗೆ ಆ ಕಡೆ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರಾಸ್ಟೆಡ್ ಗ್ಲಾಸ್ ನ ಕೊಟ್ಟು ಆಮೇಲೆ ಮೇಲ್ಗಡೆ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ SS ಅಲ್ಲಿ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿರೋದು. ಸೊ ಇನ್ನ ಡೋರ್ ವಿಷಯಕ್ಕೆ ಅಂತ ಬಂದಾಗ ಇಲ್ಲೆಲ್ಲ ನಮ್ಗೆ ಇದು ಕೂಡ ಕಂಪ್ಲೀಟ್ ಟೀಕುಡ್ ಡೋರ್ ಬರ್ತಾ ಇದೆ. ಸೆಂಟ್ರಲ್ ಎಲ್ಲ ನೀವು ಬ್ರಾಸ್ ನೋಡಬಹುದು. ಸಿಂಪಲ್ ಆಗಿದೆ ನಮ್ಗೆ ಇದು ಬ್ರಾಸ್. ಅಂಡ್ ಡೋರ್ ಅಂತ ಬಂದಾಗ ಇಲ್ಲೂ ಕೂಡ ಅಷ್ಟೇ ಗ್ರಾನೈಟ್ ಅಲ್ಲಿ ಬೀಡಿಂಗ್ ನ ಮಾಡಿದೀವಿ ಇಲ್ಲಿ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇವಾಗ ನಾವಿಲ್ಲಿ ಡೂಪ್ಲೆಕ್ಸ್ ಮನೇಲಿ ಇದೀವಿ. ಅಂಡ್ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಡೋರ್ ಓಪನ್ ಮಾಡಿದಾಗ ನೀವು ನೋಡಬಹುದು ಇಲ್ಲೊಂದು ಡೆಕೋರೇಟಿವ್ ಆಗಿರ್ಲಿ ಅಂಡ್ ವಾಸ್ತು ಪ್ರಕಾರ ಅಂತ ಬಂದ್ರೆ ಡೋರ್ ಓಪನ್ ಮಾಡಿದಾಗ ರೈಟ್ ಸೈಡ್ ಬರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಪೋರ್ಟಿವ್ ಆಗಿರ್ಲಿ ಅಂತಾನೆ ಹೇಳ್ಬಿಟ್ಟು ಈ ತರ ಒಂದು ಡೆಕೋರೇಟಿವ್ ಈ ತರ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನಾ ಹೇಳ್ದಲ್ಲ ಎಲಿವೇಶನ್ ಅಲ್ಲೂ ಹೇಳ್ದೆ ಮತ್ತೆ ಕೆಳಗಡೆ ರೆಂಟಲ್ ಮನೇಲೂ ಹೇಳ್ದೆ ವುಡನ್ ಟೈಲ್ಸ್ ಅಲ್ಲಿ ಈ ತರ ಕವರ್ ಮಾಡಿಸ್ಕೊಂಡಿದ್ದಾರೆ. ಅವರು ಫ್ಯೂಚರ್ ಅಲ್ಲಿ ಇಲ್ಲಿ ವುಡನ್ ಇದನ್ನ ಕೂಡ ಇಲ್ಲಿ ಕವರ್ ಮಾಡಿಸ್ಕೋತಾರಂತೆ. ಸೊ ಇನ್ನು ಮೇಲ್ಗಡೆ ನೋಡಿದ್ರೆ PVC ಪ್ಯಾನಲ್ ನ ಅವ್ರು ಮಾಡಿಸ್ಕೊಂಡಿದ್ದಾರೆ. ಅಲ್ಲಿ ಲೈಟಿಂಗ್ಸ್ ಕೂಡ ನಮ್ಗೆ ಇಲ್ಲಿ ಬರ್ತಾ ಇದೆ. ಸೊ ಇವಾಗ ನಮ್ಗೆ ಲಿವಿಂಗ್ ಏರಿಯಾ ಅಂತ ನೋಡೋದಾದ್ರೆ ನಮ್ಗೆ ಇದು 16/12 ಗೆ ಇದು 12ಗೆ 16 ನಮ್ಗೆ ಕಂಪ್ಲೀಟ್ ಲಿವಿಂಗ್ ಏರಿಯಾ ಸಿಗ್ತಾ ಇರೋದು. ಅಂಡ್ ಕೆಳಗಡೆ ಹೇಳದ್ನಲ್ಲ ಫ್ಲೋರಿಂಗ್ ಗೆಲ್ಲ ಅಲ್ಲಿ 2x4 ಟೈಲ್ಸ್ ನ ಯೂಸ್ ಮಾಡಿದ್ರು. ಇಲ್ಲಿ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇದು ಇಟಾಲಿಯನ್ ಮಾರ್ಬಲ್ ಗಿಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಇವಾಗ. ಅಂಡ್ ಇಲ್ಲಿ ನಮ್ಗೆ ಲಿವಿಂಗ್ ಏರಿಯಾದಲ್ಲಿ ನಮ್ಗೊಂದು TV ಯೂನಿಟ್ ಬರ್ತಾ ಇದೆ ಇಲ್ಲಿ. ಸೊ ಇವಾಗ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ ಅಂತ ಹೇಳಿ ಒಂದು ಕಿಚನ್ ಬರ್ತಾ ಇದೆ ವಿತ್ ಡೈನಿಂಗ್ ಏರಿಯಾ ಕೂಡ ಸಿಗ್ತಾ ಇದೆ. ವಿತ್ ಇಲ್ಲೇ ನಮ್ಗೆ ಪೂಜಾ ರೂಮ್ ಕೂಡ ಇದೆ. ಸೊ ಬನ್ನಿ ಅದೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ನಮಗೆ ಲಿವಿಂಗ್ ಏರಿಯಾ ಅಂತ ಈ ಕಡೆಯಿಂದ ಬಂದಾಗ ಇಲ್ಲಿ ನಮಗೆ ಕಿಚನ್ ವಿತ್ ಡೈನಿಂಗ್ ಕಮ್ ಏರಿಯಾ ಸಿಗ್ತಾ ಇದೆ. ಸೊ ಕಿಚನ್ ವಿತ್ ಡೈನಿಂಗ್ ಕಮ್ ಏರಿಯಾ ಅಂತ ಬಂದಾಗ ನಮ್ಗೆ ಇದು 19ಗೆ 8/5 ಇದು ನಮಗೆ ಕಂಪ್ಲೀಟ್ ಸಿಗ್ತಾ ಇರೋದು. ಸೊ ಅವ್ರು ನೀವು ನೋಡ್ಬೋದು ಪಾರ್ಟಿಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಗ್ರಾನೈಟ್ ನ ಹಾಕ್ಸ್ಕೊಂಡಿದ್ದಾರೆ. ಅಂಡ್ ಇದೆಲ್ಲ ಅವರೇ ಇಂಟೀರಿಯರ್ ಅಲ್ಲಿ ಮಾಡಿಸ್ಕೊಂಡಿರೋದು ಸ್ಟೋರೇಜ್ ಸ್ಪೇಸ್ ಆಗಿ. ಮತ್ತೆ ಇಲ್ಲಿ ಕೂಡ ಐಟಮ್ಸ್ ಸ್ವಲ್ಪ ಥಿಂಗ್ಸ್ ಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನಮ್ಗೆ ಕಿಚನ್ ಅಂತ ಬಂದಾಗ ಸೊ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು ಕಿಚನ್ ಕೂಡ. ಅಂಡ್ ಕಿಚನ್ ಅಲ್ಲಿ ನೀವು ಕೆಳಗಡೆ ಹೇಳಿದ್ನಲ್ಲ ನಾನು ಎಲ್ಲಾ ಕಡೆನೂ ಅಷ್ಟೇ ಇವರು ಈ ಥೀಮ್ ನ ಎಲ್ಲಾ ಕಡೆನೂ ಯೂಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸ್ವಲ್ಪ ಮನೆಗೆ ಟ್ರೆಡಿಷನಲ್ ಆಗು ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಥೀಮ್ ನ ಎಲ್ಲಾ ಕಡೆ ಯೂಸ್ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಅಂಡ್ ಇದು ಅಷ್ಟೇ ಕೂಡ ನಮ್ಗೆ ಒಂದು L ಶೇಪ್ ಅಲ್ಲಿ ಕಿಚನ್ ಸಿಗ್ತಾ ಇರೋದು. ಹೇಳಿದ್ನಲ್ಲ ಇಲ್ಲೂ ಕೂಡ ಅಷ್ಟೇ ಕೌಂಟರ್ ಟಾಪ್ ಗೆಲ್ಲ ಗ್ರಾನೈಟ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದು ಸಿಂಕ್ ಟ್ಯಾಬ್ ಬರ್ತಾ ಇದೆ. ಅಂಡ್ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ನೀವು ನೋಡ್ಬೋದು ಬನ್ನಿ ಇಲ್ಲಿ. ಸೊ ಇಲ್ಲಿ ನೀವು ಡಿಫ್ರೆಂಟ್ ಆಗಿರೋ ಒಂದು ವಿಂಡೋನ ಇಲ್ಲಿ ಪ್ರೊವೈಡ್ ಮಾಡಿರೋದು. ಸೊ ಇದು ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಇಲ್ಲಿ ಕುಕಿಂಗ್ ಮಾಡ್ಬೇಕಾದ್ರೆ ಸೊ ಗಾಳಿ ಈ ತರದೆಲ್ಲ ಬಂದಾಗ ಆಚೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಸೊ ಈ ತರ ಇಲ್ಲಿ ಓಪನ್ ಮಾಡಿದಾಗ ಹಬೆ ಎಲ್ಲ ಹಾಕೊಂಡಾಗ ಹಬೆ ಎಲ್ಲ ಆದಾಗ ಈ ತರ ಓಪನ್ ಮಾಡಿದ್ರೆ ಆಚೆ ಹೋಗ್ಬಿಡುತ್ತೆ. ಅಂಡ್ ವಾಲ್ಗೂ ಅಷ್ಟೇ ಸೇಮ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಗೆ ಒಂದು ಸ್ಟೋರ್ ರೂಮ್ ಕೂಡ ಸಿಗ್ತಾ ಇದೆ. ಏನಕ್ಕಂತ ಹೇಳಿದ್ರೆ ಸೊ ಅಲ್ಲಿ ಐಟಮ್ಸ್ ಎಲ್ಲ ಇಟ್ಕೊಳ್ಳುವಾಗ ಅದು ಅಲ್ಲೇ ಶೋ ಆಗೋದು ತುಂಬಾ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸಪ್ರೇಟ್ ಸ್ಪೇಸ್ ಇರ್ಲಿ ಅಂತ ಹೇಳ್ಬಿಟ್ಟು ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಈ ತರ ನಾವು ಮಿಕ್ಕಿರೋ ಅಂತಹ ಟೈಲ್ಸ್ ನ ಯೂಸ್ ಮಾಡ್ಕೊಂಡು ಗ್ರಾನೈಟ್ ನ ಯೂಸ್ ಮಾಡ್ಕೊಂಡು ಈ ತರ ಮಾಡಿ ಕೊಟ್ಟಿರೋದು. ಸೊ ಬನ್ನಿ ನೆಕ್ಸ್ಟ್ ಒಂದು ದೇವ್ರ ಮನೆ ಇದೆ. ದೇವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಸಿಗ್ತಾ ಇದೆ.
ನೋಡ್ತಾ ಇರ್ಬೋದು ನೀವು, ಒಂದು ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಆಕ್ಚುಲಿ ಯುಟಿಲಿಟಿ ಸ್ಪೇಸ್. ಅಂಡ್ ಮತ್ತೊಂದೇನಪ್ಪಾ ಅಂದ್ರೆ ಬನ್ನಿ ಇಲ್ಲಿ, ಸೊ ಇವರು ಬಟ್ಟೆ ಹಾರಾಕೊಳ್ಳೋದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು, ಇದನ್ನ ನಾವು ಬೇಕಾದ್ರೆ ಕೆಳಗಡೆ ಎಳ್ದು ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಮತ್ತೆ ಇದನ್ನ ಟೈಟ್ ಮಾಡ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಟ್ಟೆ, ಇದನ್ನ ನಾವು ತೆಗೆದ್ಬಿಟ್ಟು ಮತ್ತೆ ಹಾಕ್ಬೋದು, ಇದನ್ನ ಮತ್ತೆ ಎತ್ಕೋಬೇಕಾದ್ರೆ ಮತ್ತೆ ಇದನ್ನ ಯೂಸ್ ಓಪನ್ ಮಾಡ್ಕೋಬಹುದು. ಆ ತರ ಇಲ್ಲಿ ಕಾನ್ಸೆಪ್ಟ್ ನ ಮಾಡಿದ್ದಾರೆ. ವಿತ್ ಇಲ್ಲೊಂದು ಏನಪ್ಪಾ ಅಂತ ಹೇಳಿದ್ರೆ ಸಿಂಕ್ ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಇಲ್ಲಿ ವಾಶ್ ಮಾಡ್ಕೊಳ್ಳೋದಕ್ಕೆ, ಪಾತ್ರೆ ಎಲ್ಲ ಇಲ್ಲಿ ವಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅಂಡ್ ಮೇಂಟೆನೆನ್ಸ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಗ್ರಾನೈಟ್ ನ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಸಾರಿ, ಟೈಲ್ಸ್ ನ ವಾಲ್ಗೆಲ್ಲ ಯೂಸ್ ಮಾಡಿರೋದು. ಅಂಡ್ ಹೇಳಿದ್ನಲ್ಲ ಎಲಿವೇಶನ್ ಅಲ್ಲೆಲ್ಲ ಇದೆಲ್ಲ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ಬರ್ತಾ ಇದೆ. ಸೊ ಇವಾಗ ನಮ್ಗೆ ಹಾಲಲ್ಲೇ ಇಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ನಮ್ಗೊಂದು ಬಾಲ್ಕನಿ ಕೂಡ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಿದೆ. ಕೆಳಗಡೆ ಎಲಿವೇಶನ್ ಅಲ್ಲಿ ಹೇಳ್ಬೇಕಾದ್ರು ಟಫನ್ ಗ್ಲಾಸಸ್ ನ ಯೂಸ್ ಮಾಡಿ ಬಾಲ್ಕನಿ ಬರ್ತಾ ಇದೆ ಅಂತ ಹೇಳಿದೆ. ಇದು ನಮ್ಗೆ ಒಂದು ಫ್ರೆಂಚ್ ಡೋರ್ ಬರ್ತಾ ಇದೆ, ಹುಡ್ ಅಲ್ಲಿ ಇದನ್ನ ಕಲರ್ ಪಾಲಿಶ್ ಮಾಡಿರೋದು. ಸೊ ಬನ್ನಿ ಇವಾಗ ತೋರಿಸ್ತೀನಿ. ಇಲ್ಲಿ ಬಂದಾಗ ನಮ್ಗೆ ಒಂದು ಬಾಲ್ಕನಿ ಸಿಗ್ತಾ ಇದೆ. ಅಂಡ್ ಕೆಳಗಡೆ ಎಲ್ಲ ನಾವು ಯೂಶುವಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ತರ ಇವರು ಹಾಕ್ಸ್ಕೊಂಡಿದ್ದಾರೆ ಇಲ್ಲಿ. ಇದೆಲ್ಲ ಹೇಳ್ದೆ ಅನ್ಸುತ್ತೆ, ಇದೇನ್ ಸ್ಪೆಷಾಲಿಟಿ ಅಂತ ಹೇಳ್ಬಿಟ್ಟು ಏನಕ್ಕೆ ಇಲ್ಲಿ ಬಂದಿದೆ ಅಂತ ದೇವ್ರ ಮನೆಗೆ ಹೋದಾಗ ತೋರಿಸ್ತೀನಿ, ದೇವ್ರ ಮನೆ ಯಾವ ತರ ಇದೆ ಅಂತ. ಅದನ್ನ ಈಚೆ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ವುಡನ್ ಟೈಲ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಬನ್ನಿ, ಸೊ ಇವಾಗ ನಾವು ದೇವ್ರ ಮನೆಗೆ ತೋರಿಸ್ತೀನಿ ಬನ್ನಿ. ದೇವ್ರ ಮನೆ ನೀವು ನೋಡ್ತಾ ಇರ್ಬೋದು, ತುಂಬಾ ಟ್ರೆಡಿಷನಲ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಸಿಂಪಲ್ ಆಗು ಬಂದಿದೆ ಮತ್ತೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಕಂಪ್ಲೀಟ್. ಇದು ಕೂಡ ನಮ್ಗೆ ಟೀಕುಡ್ ಡೋರ್ ಬರ್ತಾ ಇದೆ. ಅಂಡ್ ದೇವ್ರ ಮನೆನೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಇದು 8x8 ಇದೆ, 8x8. ಓಕೆ, ಇದು 8x5 ಗೆ ಇದು ಕಂಪ್ಲೀಟ್ ನಮ್ಗೆ ದೇವ್ರ ಮನೆ ಸಿಗ್ತಾ ಇರೋದು. ಅಂಡ್ ಇಲ್ಲಿ ಆರಾಮಾಗಿ ನೀವು ನೋಡೋದಾದ್ರೆ 3 ಮೆಂಬರ್ಸ್ ಕುತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ ನಮ್ಗೆ ಇದು ದೇವ್ರ ಮನೆ. ಅಂಡ್ ಇವರು ಸ್ವಲ್ಪ ಸ್ಪೆಷಲ್ ಆಗಿ ಕೂಡ ಮಾಡಿಸ್ಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. 3 ಸ್ಟೆಪ್ಸ್ ಅಲ್ಲಿ ಇದನ್ನ ದೇವ್ರ ಮನೆನ ಮಾಡಿಸ್ಕೊಂಡಿದ್ದಾರೆ ಇವರು. ಅಂಡ್ ಹೇಳಿದ್ನಲ್ಲ ನಿಮ್ಗೆ ಎಲಿವೇಶನ್ ಅಲ್ಲಿ ಗ್ಲಾಸ್ ಫಿಟ್ಟಿಂಗ್ ಅವರೇ ಗ್ಲಾಸ್ ತಗೊಂಬಂದ್ ಕೊಟ್ಟಿದ್ರು. ಸೊ ನಾವು ಅದನ್ನ ಫಿಟ್ ಮಾಡಿ ಕೊಟ್ಟಿದೀವಿ ಅಲ್ಲಿ. ಅಂಡ್ ಮೇಲ್ಗಡೆ ಎಲ್ಲ ನೋಡಿದ್ರೆ PVC ಪ್ಯಾನಲ್ ನ ಮಾಡಿಸ್ಕೊಂಡಿದ್ದಾರೆ. ಅದೇ ಹೇಳ್ತೀನಿ. ಮೇಲ್ಗಡೆ ಎಲ್ಲ PVC ಪ್ಯಾನಲ್ ನ ಅವ್ರು ಮಾಡಿಸ್ಕೊಂಡಿದ್ದಾರೆ. ಅಂಡ್ ನೀವು ವಾಲ್ಗೆಲ್ಲ ನೋಡಿದ್ರೆ ವೈಟ್ ಕಲರ್ ಟೈಲ್ಸ್ ಅಲ್ಲಿ ವಿತ್ ಗೋಲ್ಡನ್ ಬೀಡಿಂಗ್ ನ ಅಲ್ಲಿ ಮಾಡಿರೋದು. ಸೊ ಆಲ್ಮೋಸ್ಟ್ ಎಲ್ಲಾ ದೇವ್ರ ಮನೇಲೂ ನಾನು ಹೇಳ್ತಾ ಇರ್ತೀನಿ, ಹೋಮ್ ಟೂರ್ ಮಾಡಿದಾಗೆಲ್ಲ ಇದೇ ಥೀಮ್ ನ ಯೂಶಲಿ ಫಾಲೋ ಮಾಡ್ತಾರೆ. ಸೊ ಇಲ್ಲೂ ಅಷ್ಟೇನೆ ಟೈಲ್ಸ್ ಅಲ್ಲಿ ಗೋಲ್ಡನ್ ಬೀಡಿಂಗ್ ನ ಮಾಡ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನಮ್ಗೆ ರೂಮ್ಸ್ ಇದೆ, ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಮ್ಗೊಂದು ರೂಮ್ ಸಿಗ್ತಾ ಇದೆ. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಈ ರೂಮ್ ಅಂತ ಬಂದಾಗ ಸ್ವಲ್ಪ ಏನಪ್ಪಾ ಅಂತ ಹೇಳಿದ್ರೆ, ರೂಮಿಗೆ ಬಂದಾಗ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಹೇಳ್ಬಿಟ್ಟು ವುಡನ್ ಟೈಲ್ಸ್ ನ ಹಾಕ್ಸ್ಕೊಂಡಿದ್ದಾರೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಅಲ್ಲಿ ಸ್ಮಾರ್ಟ್ ಮಾರ್ಬಲ್ ಇತ್ತು. ರೂಮ್ ಅಂತ ಬಂದಾಗ ಎಲ್ರಿಗೂ ಒಂದು ಬೇರೆ ತರ ಫೀಲ್, ಅಂದ್ರೆ ಸ್ವಲ್ಪ ಪೀಸ್ಫುಲ್ ಆಗಿರ್ಲಿ, ಈ ತರದೆಲ್ಲ ಇರ್ಲಿ ಅಂತ ಬಂದಾಗ ಅನ್ನಿಸ್ಲಿ ಅಂತ ಹೇಳ್ಬಿಟ್ಟು ವುಡನ್ ಟೈಲ್ಸ್. ಮತ್ತೆ ನೀವು ನೋಡ್ತಾ ಇರ್ಬೋದು, ರೂಮ್ ಅಂತ ಬಂದಾಗ ನಮ್ಗೆ ಇದು ಕಂಪ್ಲೀಟ್ ಆಗಿ ಎಷ್ಟು ಸಿಗ್ತಾ ಇದೆ ಅಂತ ಹೇಳಿದ್ರೆ 12x14, 12x14 ಇದು ನಮ್ಗೆ ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಅಂಡ್ ಇನ್ನು ಸ್ಪೆಷಾಲಿಟಿ ನೋಡ್ತಾ ಇರ್ಬೋದು, ಇದೇ ಆಕ್ಚುಲಿ ಏನಪ್ಪಾ ಅಂದ್ರೆ ವುಡ್ ಅಲ್ಲಿ ಇದನ್ನ ಹೋಗಿದ್ದಾರೆ ಇವರು. ವುಡ್ ಮತ್ತೆ ಇದು ಗ್ಲಾಸ್ ಫಿಟ್ಟಿಂಗ್ ತರ ಕಾಣಿಸ್ತಾ ಇದೆ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ವಿತ್ ಲೈಟಿಂಗ್ಸ್ ಕೂಡ ಇವರು ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಅಷ್ಟೇ ರೂಮಿಗೆ ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ನೋಡ್ತಾ ಇರ್ಬೋದು ವುಡನ್ ಟೈಲ್ಸ್ಗೂ ಅಂಡ್ ವುಡನ್ ಇಂಟೀರಿಯರ್ಸ್ಗೂ ತುಂಬಾ ಮ್ಯಾಚ್ ಆಗ್ತಾ ಇದೆ. ಸೊ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮ್ಗೆ ಇಲ್ಲಿ ಬಂದಿದೆ. ಅಂಡ್ ವೆಂಟಿಲೇಷನ್ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕ್ರಾಸ್ ವೆಂಟಿಲೇಷನ್ ಇಲ್ಲಿ ನಾವು 2 ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಸೊ ಬನ್ನಿ ಇವಾಗ ವಾಶ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ವಾಶ್ರೂಮ್ ಕಂಪ್ಲೀಟ್. ಇದು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ವಾಶ್ರೂಮ್ಸ್ ಎಲ್ಲ. ಅಂಡ್ ಇಲ್ಲಿ ಒಂದು ಸಿಂಗಲ್ ಕಮೋಡ್ ಬಂದು ಹಿಂದೆಗಡೆ ನೀವು ಬ್ಯಾಕ್ ಹ್ಯಾಂಡ್ ಅಲ್ಲಿ ನೋಡ್ತಾ ಇರ್ಬೋದು, ಟೈಲ್ಸ್ ಎಲ್ಲ ಅಲ್ಲಿ ಥಿಂಗ್ಸ್ ನೆಲ್ಲ ಇಟ್ಕೊಳ್ಳೋದಕ್ಕೆ ಅಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಬಂದಿದೆ. ಅಂಡ್ ಟೈಲ್ಸ್ ಅಂತ ಬಂದಾಗ ಡ್ಯೂಯಲ್ ಕಾಂಬಿನೇಷನ್ ಟೈಲ್ಸ್ ಹೋಗಿದೆ, 2x4 ಟೈಲ್ಸ್ ಇದು ಬರ್ತಾ ಇದೆ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಏರಿಯಾ ತರ ಇಲ್ಲಿ ಒಂದು ಸಿಂಕ್ ನ ಪ್ರೊವೈಡ್ ಮಾಡಿದೀವಿ ವಿತ್ ಒಂದು ಮಿರರ್ ಬಂದಿದೆ ಇಲ್ಲಿ. ಅಂಡ್ ನೀವು ಬಟ್ಟೆ ಏನಾದ್ರೂ ಹಾಕೊಳ್ಳೋದಕ್ಕೋಸ್ಕರ ಅಲ್ಲಿ ಕೂಡ ಒಂದು ಇದು ಬಂದಿದೆ, ನೋಡ್ತಾ ಗೀಸರ್ ಪಾಯಿಂಟ್ ಕೂಡ ಇದೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಮೇಲ್ಗಡೆ ಹೋಗೋಣ. ಅಲ್ಲಿ ರೂಮ್ಸ್ ಇದೆ, ಆ ರೂಮ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಸ್ಟೆಪ್ಸ್ ಹತ್ರ ಕೆಳಗಡೆ ಸ್ಟೋರೇಜ್, ಅಂದ್ರೆ ಏನಾದ್ರೂ ಸ್ಪೇಸ್ ಎಲ್ಲ ವೇಸ್ಟ್ ಆಗಬಾರ್ದು, ಯುಟಿಲೈಸೇಷನ್ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಇಂಟೀರಿಯರ್ ಅಲ್ಲಿ ನೋಡ್ಬೋದು ನೀವು ಯಾವ ತರ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಸ್ಟೋರೇಜ್ ಸ್ಪೇಸ್ ಬರ್ತಾ ಇದೆ. ಏನಾದ್ರು ಥಿಂಗ್ಸ್ ನೆಲ್ಲ ಏನಾದ್ರು ಎದ್ರು ಕಾಣಿಸೋದಕ್ಕಿಂತ ಈ ತರ ಸ್ಟೋರೇಜ್ ಸ್ಪೇಸ್ ಇದ್ದಾಗ ಒಳಗಡೆ ಹಾಕ್ಬಿಟ್ರೆ ನಮ್ಗೆ ಶೋ ಕೂಡ ಆಗೋದಿಲ್ಲ. ಸೊ ಅವ್ರು ಈ ತರ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಕಾಮನ್ ವಾಶ್ರೂಮ್ ಕೂಡ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇದು ನಮ್ಗೆ ಒಂದು ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ. ಇವಾಗ ನಾವು ಮೇಲ್ಗಡೆ ಹೋಗೋಣ ಬನ್ನಿ.
ಸೊ ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಎಲ್ಲ ರೂಮ್ಸ್ ಇದೆ, ಅದೇ ತರ ಇದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದೆಲ್ಲ ನಮಗೆ SS ಸೆಲ್ಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸಸ್ ಬರ್ತಾ ಇದೆ. ಇಲ್ಲಿ ನಾವು ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಫ್ಲೋರಿಂಗ್ ಅಂತ ಬಂದಾಗ ಕೆಳಗಡೆನೂ ಲಪೋತ್ರಾನೇ ಹೇಳಿದೆ, ಬಟ್ ಇಲ್ಲೂ ಡುಯಲ್ ಕಾಂಬಿನೇಷನ್ ಅಲ್ಲಿ ಹೋಗಿದ್ದಾರೆ. ಸ್ಮಾರ್ಟ್ ಮಾರ್ಬಲ್ ವಿತ್ ಲಪೋತ್ರಾಗ್ ಹೋಗಿದ್ದಾರೆ. ಅಂಡ್ ಸ್ಟೇರ್ ಕೇಸ್ ಸ್ಪೇಸ್ ಅಂತ ಬಂದಾಗ ಇದು ನಮಗೆ 3.5 feet ಅಲ್ಲಿ ನಮಗೆ ಸ್ಟೇರ್ ಕೇಸ್ ಸ್ಪೇಸ್ ಸಿಗ್ತಾ ಇದೆ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಈ ಲೈಟ್ ನಾನು ಹೇಳ್ದೆ, ಕೆಳಗಡೆ ಕೂಡ ಎಂಟ್ರಿ ಆಗ್ಬೇಕಾದ್ರೆ ಮನೆ ಡೂಪ್ಲೆಕ್ಸ್ ಮನೆಗೆ ಈ ಲೈಟ್ ಅಲ್ಲೂ ಕೂಡ ಇತ್ತು, ಇಲ್ಲೂ ಕೂಡ ಇದೆ. ಆಕ್ಚುಲಿ ನೈಟ್ ಟೈಮ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕತ್ಲೆ ಇದ್ದಾಗ. ಇವಾಗ ಅಷ್ಟು ನಿಮ್ಗೆ ಗೊತ್ತಾಗಲ್ಲ, ಇವಾಗ ಅಷ್ಟು ಬೆಳಕಿದೆಯಲ್ಲ ಎಲ್ಲ ಕಡೆ ಅಷ್ಟು ಗೊತ್ತಾಗಲ್ಲ. ಅಂಡ್ ಬನ್ನಿ, ಇಲ್ಲಿ ಮತ್ತೊಂದು ರೂಮ್ ಇದೆ. ಅಂಡ್ ಎಲ್ಲಾ ಕಡೆನೂ ಅಷ್ಟೇ ನೀವು ನೋಡ್ತಾ ಇರ್ಬೋದು. ಟೈಲ್ಸ್ ಅಂತ ಬಂದಾಗ ಅಲ್ಲಿ ವೈಟ್ ಕಲರ್ ಥೀಮ್ ಅಂತ ಕೆಳಗಡೆ ಎಲ್ಲ ಕುತ್ಕೊಂಡಿರುವಾಗ ಎಲ್ರ ಜೊತೆ ವೈಟ್ ಕಲರ್ ಥೀಮ್ ಅಲ್ಲಿ ನಮ್ಮ ತಲೆಯಲ್ಲಿ ಇರುತ್ತೆ. ಅಂಡ್ ರೂಮಿಗೆ ಅಂತ ಬಂದಾಗ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇರುತ್ತೆ, ಯಾಕಂದ್ರೆ ವುಡನ್ ಟೈಲ್ಸೇ ಬೇರೆ ತರ ಇರುತ್ತೆ. ಸೊ ಇಂಟೀರಿಯರ್ ಕೂಡ ಅದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಅವರು. ಅಂಡ್ ಇಲ್ಲೂ ಕೂಡ ನಮಗೆ ಅಟ್ಯಾಚ್ಡ್ ಒಂದು ವಾಶ್ರೂಮ್ ಸಿಗ್ತಾ ಇದೆ. ಸೇಮ್ ಕಾನ್ಸೆಪ್ಟ್ ಅಲ್ಲೇ ಇದೆ, ಏನು ಕೂಡ ಚೇಂಜಸ್ ಆಗಿಲ್ಲ, ಬಟ್ ಸ್ವಲ್ಪ ಟೈಲ್ಸ್ ಅಲ್ಲಿ ಮಾತ್ರ ಚೇಂಜಸ್ ಮಾಡಿ. ಸೊ ಇದು ನಮಗೆ ಒಂದು ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ಇದೆ ಅಂತ ಹೇಳ್ಬೋದು. ಫ್ಯಾಮಿಲಿ ಲಾಂಚ್ ಒಂದು ರೂಮ್ಸ್ ನಾನು ಆಲ್ರೆಡಿ ತೋರಿಸಿದೀನಿ. ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ, ಅದು ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಒಂದು ಬಾಲ್ಕನಿ ಬರ್ತಾ ಇದೆ ನಮಗೆ. ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಸಿಗ್ನೇಚರ್ ಆಫ್ ಕೈಟ್ಸ್ ಅಂತ ಹೇಳ್ತಾನೆ ಇರ್ತೀನಿ ನಾನು ನಿಮ್ಗೆ. ಯಾವಾಗಲೂ ಸ್ಕೈಲೈಟ್ ನೋಡ್ಬೋದು ನೀವು. ತುಂಬಾ ಲೈಟಿಂಗ್ಸ್ ಆಗಲಿ ಯಾವುದೇ ರೀತಿ ಕೊರತೆ ಇರೋದಿಲ್ಲ ನಮಗೆ. ಸೊ ಕೆಳಗಡೆ ಡೈರೆಕ್ಟ್ ಆಗಿ ಹಾಲಿಗೆ ಲಿವಿಂಗ್ ಏರಿಯಾಗೆ ನಮಗೆ ಸನ್ಲೈಟ್ ಬೀಳುತ್ತೆ ಇಲ್ಲಿ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ ಕೆಳಗಡೆ ಇರುವಾಗ ಯಾರೇ ಆದ್ರೂ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ಕೂಗುವಾಗ ಕೂಡ ಆರಾಮಾಗಿ ಅವರಿಗೆ ಕೇಳಿಸುತ್ತೆ. ಸೊ ಅದಕ್ಕೋಸ್ಕರನೇ ಈ ತರ ಮಾಡಿಸ್ಕೊಂಡ್ರೆ ಒಳ್ಳೇದು. ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಅವರು ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಆರ್ಗನೈಸ್ಡ್ ಮಾಡ್ಕೊಂಡಿದ್ದಾರೆ ಈ ತರ. ಸೊ ಬನ್ನಿ, ಇವಾಗ ನಾವು ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಅದು ಹೇಗಿದೆ ಅಂತ ತೋರಿಸ್ತೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ ಮಾಸ್ಟರ್ ಬೆಡ್ರೂಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಟೈಲ್ಸ್ ಹೋಗಿದೆ. ಆಕ್ಚುಲಿ ಇದು ವುಡನ್ ಟೈಲ್ಸ್ ಬರ್ತಾ ಇದೆ. ಇದು ವುಡನ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಬರ್ತಾ ಇದೆ ನಮ್ಗಿದು. ಅದು ಕೂಡ ವುಡನ್ ಟೈಲ್ಸ್ ಬಂದಿತ್ತು. ಅಂಡ್ ನಮ್ಗೆ ನೋಡ್ತಾ ಇದ್ದೀರಾ ನೀವು, ತುಂಬಾ ವಿಶಾಲವಾಗಿದೆ ನಮ್ಗಿದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಅಂಡ್ ಬೇ ವಿಂಡೋ ಕಾನ್ಸೆಪ್ಟ್ ಕೂಡ ಇದೆ ನಿಮ್ ಹಿಂದೆಗಡೆ. ಸೊ ಅಂಡ್ ಇದು ಕೂಡ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಆಕ್ಚುಲಿ ಏನಪ್ಪಾ ಅಂತ ಇದು ಕೂಡ ಎಲಿವೇಶನ್ ಅಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ನಮಗೆ ವಿಂಡೋ ಅಂತ ಹೇಳಿದಾಗ. ಸೊ ಇದು ನಮ್ಗೆ ಏನಾದ್ರೂ ಕುತ್ಕೊಂಡು ಇಲ್ಲೂ ಕೂಡ ಕುತ್ಕೊಳ್ಳೋಕೆ ಚಿಲ್ ಮಾಡೋದಕ್ಕೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ವರ್ಕಿಂಗ್ ಸ್ಟೇಷನ್ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ, ವರ್ಕ್ ಕೂಡ ಆಗುತ್ತೆ. ಅಂಡ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ವಾಕ್ ಇನ್ ವಾರ್ಡ್ರೋಬ್ ಸ್ಪೇಸ್ ಕೂಡ ಬರ್ತಾ ಇದೆ ನಮಗೆ. ಸೊ ಇದೆಲ್ಲ ನಮಗೆ ವಾಕ್ ಇನ್ ವಾರ್ಡ್ರೋಬ್ ಸ್ಪೇಸ್ ಬರ್ತಾ ಇದೆ. ಅಂಡ್ ಕಲರ್ ಥೀಮ್ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಒಂದು ಮಿರರ್ ಬಂದಿದೆ. ಅಂಡ್ ವೆಂಟಿಲೇಷನ್ ಕೂಡ ನೀವು ನೋಡ್ಬೋದು, ಎಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಅಂಡ್ ಮತ್ತೊಂದು ಸ್ಪೆಷಾಲಿಟಿ ಏನಂತ ಗೊತ್ತಾ, ಬನ್ನಿ ತೋರಿಸ್ತೀನಿ. ಸೊ ನೀವು ವಾಶ್ರೂಮ್ ನೋಡ್ತಾ ಇದ್ದೀರಾ, ವಾಶ್ರೂಮ್ ಅಲ್ಲಿ ನಿಮ್ಗೇನು ಸ್ಪೆಷಾಲಿಟಿ ಅಂತ ಕಾಣಿಸ್ತಾ ಇಲ್ಲ. ಅಂಡ್ ತೋರಿಸ್ತೀನಿ. ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಟೈಲ್ಸ್ ನ ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಹೋಗಿದ್ದಾರೆ. ಹಾಗೆ ಮುಂದೆ ಹೋದ್ರೆ ವಾಶ್ರೂಮ್ಸ್ ಅಲ್ಲಿ ಕೂಡ ನೀವು ಸ್ಕೈಲೈಟ್ ನ ನೋಡ್ಬೋದು. ಸೊ ಇಲ್ಲಿ ವಾಶ್ರೂಮ್ ಅಲ್ಲಿ ಕೂಡ ನಮಗೆ ಒಂದು ಸ್ಕೈಲೈಟ್ ನ ನಾವಿಲ್ಲಿ ಪ್ರೊವೈಡ್ ಮಾಡಿದೀವಿ. ನ್ಯಾಚುರಲ್ ಸನ್ಲೈಟ್ ಕೂಡ ವಾಶ್ರೂಮ್ ಅಲ್ಲೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಇಲ್ಲೂ ಕೂಡ ಅಷ್ಟೇ. ಅಂಡ್ ಟೈಲ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ಇದು ವಾಶ್ರೂಮ್ಗೆ ಅಂತ ಹೇಳ್ಬೋದು. ಎಲ್ಲಾ ವಾಶ್ರೂಮ್ ಬಂದಾಗ 5/7 ಅಲ್ಲಿ ಎಲ್ಲಾ ವಾಶ್ರೂಮ್ಸ್ ನಮಗೆ ಸಿಗ್ತಾ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ವಾಶ್ರೂಮ್ ಅಂತಾನು ಹೇಳ್ಬೋದು. ಮತ್ತೆ ಮೇಲ್ ಹೋಗೋಣ ಬನ್ನಿ. ಕಂಪ್ಲೀಟ್ ಮೇಲ್ಗಡೆ ಒಂದು ರೂಮ್ ಇದೆ, ಒಂದು ಬಾಲ್ಕನಿ ಬರ್ತಾ ಇದೆ. ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅದು ತುಂಬಾ ಸ್ಪೇಷಿಯಸ್ ಆಗಿದೆ ಬಾಲ್ಕನಿ ಅಂತ ಹೇಳ್ಬೋದು. ಅಂಡ್ ಅದಕ್ಕೂ ಮುಂಚೆ ಬಾಲ್ಕನಿ ಅಪೋಸಿಟ್ ಇಲ್ಲಿ. ಸೊ ಇಲ್ಲಿ ನಮಗೆ ಬಾಲ್ಕನಿ ಅಂತ ಬಂದಾಗ ಇಲ್ಲಿ ನಮಗೆ ಅಲ್ಲಿ ಒಂದು ರೂಮ್ ಸಿಕ್ತು, ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಸಿಕ್ತು. ಅಂಡ್ ಇಲ್ಲಿ ನಮಗೆ ಒಂದು ಸಪ್ರೇಟ್ ಆಗಿ ಯುಟಿಲಿಟಿ ಕೂಡ ಸಿಗ್ತಾ ಇದೆ. ಸೊ ಇಲ್ಲಿ ಅವರು ವಾಷಿಂಗ್ ಮಿಷಿನ್ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಅಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಇಲ್ಲಿ ನಾವು ಫಿಟ್ಟಿಂಗ್ಸ್ ಅಂತ ಬಂದಾಗ ಎಲ್ಲ ಕಡೆ ಜಾಗ್ವೇರ್ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದೀವಿ. ಅಂಡ್ ಇಲ್ಲೂ ಕೂಡ ಒಂದು ಟ್ಯಾಬ್ ನ ಪ್ರೊವೈಡ್ ಮಾಡಿ ಇಲ್ಲಿ ಹ್ಯಾಂಡ್ ವಾಶ್ ಈ ತರ ಏನೋ ಸಿಂಕ್ ನ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ವಿತ್ ಇಲ್ಲಿ ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಅಂಡ್ ಸೇಫ್ಟಿ ಪರ್ಪಸ್ ಇರ್ಲಿ ಅಂತ ಹೇಳ್ಬಿಟ್ಟು ಅವರು ಗ್ರಿಲ್ಲಿಂಗ್ ನ ಮಾಡಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ನಮಗೆ ಮೇಂಟೆನೆನ್ಸ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಕೂಡ ನಾವು ವಾಲ್ಗೆಲ್ಲ ಟೈಲ್ಸ್ ನ ಯೂಸ್ ಮಾಡಿದೀವಿ. ಸೊ ಬನ್ನಿ, ಇವಾಗ ನೋಡ್ತಾ ಇರ್ಬೋದು ಇದೆಲ್ಲ ನಮಗೆ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ಒಂದೊಂದ್ ತರ ಒಂದೊಂದು ಡಿಸೈನ್ಸ್ ಅಲ್ಲಿ ಇದೆ ನಮ್ಗೆ ಅಂತ ಹೇಳ್ಬೋದು. ಬೇರೆ ಬೇರೆ ನಂಬರ್ ಆಫ್ ಕಲೆಕ್ಷನ್ ಸಿಗುತ್ತೆ ನಮ್ಗೆ. ಅಂಡ್ ಇಲ್ಲೆಲ್ಲ ನೀವು ನೋಡೋದಾದ್ರೆ ಇದೆಲ್ಲ ನ್ಯಾಚುರಲ್ ಸ್ಟೋನ್ ಬರ್ತಾ ಇದೆ. ಈ ಕಂಪ್ಲೀಟ್ ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಇದು ನಮಗೆ ಬಾಲ್ಕನಿ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಸೊ ಎಲಿವೇಶನ್ ಅಲ್ಲಿ ಹೇಳ್ದೆ ಅನ್ಸುತ್ತೆ ಆಕ್ಚುಲಿ ನಾನು. ಇದು ಕೂಡ ನಮಗೆ SS ರೇಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸಸ್ ಬರ್ತಾ ಇದೆ ಇಲ್ಲಿ. ಸೊ ಮೇಲ್ಗಡೆ ಇನ್ನೊಂದು ರೂಮ್ ಇದೆ, ಅದನ್ನ ಹೇಗಿದೆ ಅಂತ ತೋರಿಸ್ತೀನಿ. ಅಂಡ್ ಟೆರೆಸ್ ಕೂಡ ಮೇಲ್ಗಡೆ ಬರ್ತಾ ಇದೆ, ಬನ್ನಿ ನೋಡೋಣ. ಸೊ ಇವಾಗ ನಾವು ಮೇಲ್ಗಡೆ ಒಂದು ರೂಮ್ ಇದೆ, ಅದೇಗಿದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಸ್ಟೇರ್ ಕೇಸ್ ಎಲ್ಲ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಎಲ್ಲಾ ಕಡೆ ಸ್ಟೇರ್ ಕೇಸ್ ಎಲ್ಲೂ ಕೂಡ ಕನ್ಸಸ್ಟೆಡ್ ಅಂತ ನಾವು ಮಾಡೇ ಇಲ್ಲ. ಆಕ್ಚುಲಿ 30-40 ಇಷ್ಟು ಕೂಡ ಸ್ಪೇಷಿಯಸ್ ಅಲ್ಲಿ ನಮಗೆ ಸ್ಟೇರ್ ಕೇಸ್ ಕೂಡ ಸಿಗ್ತಾ ಇದೆ. 3.5 feet ಅಲ್ಲಿ ನಮಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಆರಾಮಾಗಿ ಇಬ್ರು ಮೆಂಬರ್ಸ್ ಇಲ್ಲಿ ಓಡಾಡ್ಬೋದು, ಅಷ್ಟು ಸ್ಪೇಸ್ ಇದೆ ನಮ್ಗೆ ಇಲ್ಲಿ.
ಅಂಡ್ ನೀವು ನೋಡ್ತಾ ಇರ್ಬೋದು. ಹಾಗೆ ಮೇಲೆ ಹತ್ಕೋತಾ ಬಂದ್ರೆ ನಮ್ಗೆ ಇಲ್ಲೂ ಕೂಡ ಒಂದು ಸ್ಕೈಲೈಟ್ ನ ಪ್ರೊವೈಡ್ ಮಾಡಿದೀವಿ. ಎಲ್ಲಾ ಕಡೆನೂ ಸ್ಕೈಲೈಟ್ ಅಂತಾನೆ ಇದೆ. ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಈ ತರ ಸ್ಕೆಲೆಟ್ ನ ಮಾಡಿಸ್ಕೊಳೋದ್ರಿಂದ. ಬನ್ನಿ, ಈ ತರ ಒಂದು ರೂಮ್ ಇದೆ ಇಲ್ಲಿ, ಹೇಗಿದೆ ಅಂತ ತೋರಿಸ್ತೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ರೂಮ್ ಸೈಜು ಕೂಡ ಸೇಮ್ ಇದೆ, ಎಲ್ಲೂ ಕೂಡ ಚೇಂಜಸ್ ಆಗಿಲ್ಲ. ಸೈಜು ಅಷ್ಟೇ ಅಂಡ್ ವಾಶ್ರೂಮ್ಸ್ ಅಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು. ಎಲ್ಲಾ ಕಡೆ ವಾಶ್ರೂಮ್ ಸೈಜು ಕೂಡ ಸೇಮ್ ಇದೆ. ನಾ ಹೇಳಿದ್ನಲ್ಲ, ಕೆಳಗಡೆ ಎಲ್ಲ ರೂಮ್ ಅಲ್ಲೆಲ್ಲ ಟೈಲ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಇತ್ತು. ಇಲ್ಲಿ ಕಂಪ್ಲೀಟ್ ಇಲ್ಲಿ ಸ್ಮಾರ್ಟ್ ಮಾರ್ಬಲ್ ಹೋಗಿದ್ದಾರೆ. ಇಲ್ಲಿ ಯಾವುದೇ ರೀತಿ ವುಡನ್ ಟೈಲ್ಸ್ ಹೋಗಿಲ್ಲ ಇವರು. ಅಂಡ್ ಇಲ್ಲೂ ಕೂಡ ಅಷ್ಟೇ ಕ್ರಾಸ್ ವೆಂಟಿಲೇಷನ್ ಗೆ 2 ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಮತ್ತೊಂದು ಇನ್ ಆಫ್ ಪೋರ್ಷನ್ ನಮಗೆ ಟೆರೆಸ್ ಸಿಗ್ತಾ ಇದೆ. ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮ್ಗಿದೆ. ಮಲ್ಟಿಪರ್ಪಸ್ ರೂಮ್ ತರ ಇದನ್ನ ಇವರು ಯೂಸ್ ಮಾಡ್ಕೋಬಹುದು. ಬನ್ನಿ, ಇನ್ನ ಹಾಫ್ ಪೋರ್ಷನ್ ನಮ್ಗೆ ಇಲ್ಲಿ ಟೆರೆಸ್ ಸಿಗ್ತಾ ಇದೆ. ಸೇಫ್ಟಿ ಪರ್ಪಸ್ ಇರ್ಲಿ ಅಂದ್ಬಿಟ್ಟು ಇಲ್ಲಿ MS ದ ಗೇಟ್ ನ ಅವರು ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನಮ್ಗೆ ಒಂದು ಕಾಮನ್ ವಾಶ್ರೂಮ್ ಕೂಡ, ಇಂಡಿಯನ್ ವಾಶ್ರೂಮ್ ಅಂತ ಹೇಳ್ಬೋದು. ಇಲ್ಲಿ ನಮ್ಗೆ ಕಾಮನ್ ಇಂಡಿಯನ್ ವಾಶ್ರೂಮ್ ಸಿಗ್ತಾ ಇದೆ. ಅಂಡ್ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಏರಿಯಾ ಕೂಡ ಬಂದಿದೆ. ಅಂಡ್ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಕಡೆ ಯುಟಿಲಿಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಯುಟಿಲಿಟಿ ಅಂತ ಬಂದಾಗ ಕೆಲವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಸ್ಪೇಸ್ ತುಂಬಾ ಚಿಕ್ಕ ಇರ್ಬೋದು ಅಂತ ಅನಿಸ್ಬೋದು. ಬಟ್ ನಾನು ಈ ಮನೆ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಕಂಪ್ಲೀಟ್ ಎಲ್ಲೂ ಕೂಡ ಸ್ಪೇಸ್ ಚಿಕ್ಕ ಅಂತ ಅನ್ಸೇ ಇಲ್ಲ. ಆಕ್ಚುಲಿ ಏನಂದ್ರೆ ಯುಟಿಲಿಟಿ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಸೊ ಇಲ್ಲೂ ಕೂಡ ಅವರು ಸ್ವಲ್ಪ ಸ್ಪೇಸ್ ನ ಯುಟಿಲೈಸೇಷನ್ ಮಾಡಿಕೊಂಡು ಯುಟಿಲಿಟಿನ ಇಲ್ಲಿ ಮಾಡಿಸ್ಕೊಂಡಿದ್ದಾರೆ ಆಫ್ ಪೋರ್ಷನ್ ಟೆರೆಸ್ ಅಲ್ಲಿ. ಅಂಡ್ ಇಲ್ಲಿ ನಮ್ಗೆ ಟೆರೆಸ್ ಸಿಗ್ತಾ ಇದೆ. ಅಂಡ್ ಹೇಳಿದ್ನಲ್ಲ, ಇಲ್ಲೆಲ್ಲಾ ಕಡೆ ನೋಡ್ತಾ ಇರ್ಬೋದು, ಎಲ್ಲ ಸ್ಕೈಲೈಟ್ ಪಾಯಿಂಟ್ ಇವೆಲ್ಲ ಮೇಲ್ಗಡೆ ಎಲ್ಲ ಹಾಕಿರೋದು. ಕೆಳಗಡೆ ಹೇಳಿದ್ನಲ್ಲ ಸ್ಕೈಲೈಟ್, ಅದೆಲ್ಲ ಇಲ್ಲಿ ಬರ್ತಾ ಇದೆ. ಅಂಡ್ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಮೇಲ್ಗಡೆ ಟ್ಯಾಂಕ್ ಪ್ರೊವಿಷನ್ ನ ಮಾಡಿದೀವಿ. ಅಂಡ್ ಇಲ್ಲಿ ನಾವು ನೋಡ್ತಾ ಇರೋ ಯು ಆಂಗಲ್ ಶೇಪ್ ಅಲ್ಲಿ ಬಟ್ಟೆ ಒಣಗಾಕೋಸ್ಕರ ಯು ಆಂಗಲ್ ಶೇಪ್ ಇಲ್ಲಿ ಮಾಡಿ ಕೊಟ್ಟಿರೋದು. ಅಂಡ್ ಎಲಿವೇಶನ್ ಎಲ್ಲ ಹೇಳ್ದೆ ಅನ್ಸುತ್ತೆ ನಾನು ನಿಮ್ಗೆ. ಇದೆಲ್ಲ MS ಅಲ್ಲಿ ಬರ್ತಾ ಇದೆ ನಮ್ಗೆ. ಅಂಡ್ ಅವ್ರು ಇದೇ ತರ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು. ಕೆಳಗಡೆ ಹೇಳ್ದೆ ಅಲ್ವಾ ಸಿಟ್ಟಿಂಗ್ ಏರಿಯಾಗೆ ಮಾಡಿಸ್ಕೊಂಡಿದ್ರು ಅಂತ. ಸೊ ಇಲ್ಲೂ ಅಷ್ಟೇ ಏನಾದ್ರು ಈವ್ನಿಂಗ್ ಟೈಮ್ ಬಂದಾಗ ಕುತ್ಕೊಳ್ಳೋದಕ್ಕೋಸ್ಕರ ಅಂಡ್ ಇಲ್ಲಾಂದ್ರೆ ಏನಾದ್ರು ಪಾಟ್ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಅವ್ರು ಈ ತರ ಬೇಕಂತ ಕೇಳಿದ್ರು. ಸೊ ನಾವು ಗ್ರಾನೈಟ್ ಅಲ್ಲಿ ಈ ತರ ಮಾಡಿ ಕೊಟ್ಟಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಯಾಕಂದ್ರೆ ನಾವು ಯಾವುದೇ ರೀತಿ ಹೊಸ ಹೋಮ್ ಟೂರ್ ಹಾಕಿದ್ರು ಕೂಡ ನಿಮ್ಗಾದ್ರೂ ನೋಟಿಫಿಕೇಶನ್ ಬರುತ್ತೆ. ಅಂಡ್ ನೀವು ನೋಟಿಫಿಕೇಶನ್ ಓಪನ್ ಮಾಡಿದ ತಕ್ಷಣ ನಮ್ದು ಹೊಸ ವಿಡಿಯೋನ ನೀವು ಓಪನ್ ಮಾಡಿ ನೋಡ್ಬೋದು ಅಂತ ಹೇಳ್ತೀನಿ. ಅಂಡ್ ನೀವು ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಪ್ಲಾನ್ ಅಲ್ಲಿ ಇದ್ರೆ ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಜಯನಗರ್ 7th ಬ್ಲಾಗ್ ಅಲ್ಲಿ ಇರುತ್ತೆ. ಆಫೀಸ್ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.